ನಾನು ಶಿವಣ್ಣ ಅವ್ರದ್ದು ಒಂದು ಡೇಟ್ ಇತ್ತು, ನಂದು ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆಯಲ್ಲಿ ಮಾಡಬೇಕಾಗಿತ್ತು. ಅವ್ರಿಗೋಸ್ಕರ ಇನ್ನೊಂದು ಸಬ್ಜೆಕ್ಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ಒಂದು ಥಾಟು ನನ್ನ ಮೈಂಡಲ್ಲಿ ಇತ್ತು. ಸೊ ಒಂದು ರೌಡಿಸಮ್ ಸಬ್ಜೆಕ್ಟೇ ಮಾಡಬೇಕು ಶಿವಣ್ಣ ಅವ್ರಿಗೆ ಅಂತೇಳಿ ಅಂದ್ಕೊಂಡು ನಾನು ಈ ಸಬ್ಜೆಕ್ಟನ್ನು ಪ್ಲ್ಯಾನ್ ಮಾಡಿದ್ದೆ. ಸೊ ಆಗ ಕರ್ನಲ್ ಸರು ಮತ್ತು ನಮ್ಮ ರಾಜೀವ್ ಅವರು, ಕೃಷ್ಣಮೂರ್ತಿ ಸರ್ ಅವರೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ಸಿಂಡಿಕೇಟನ್ನು ಮಾಡಿಕೊಂಡು ಬಂದಾಗ ನನಗೆ ಫಸ್ಟ್ ಅನಿಸಿದ್ದು, ನಮ್ಮ ರಾಜೀವ್ ಅವ್ರು ನೋಡಿದ ತಕ್ಷಣ ನನಗೆ ಫಸ್ಟ್ ಅನಿಸಿದೆ, ನನ್ನ ಹತ್ರ ಇರೋ ಈ ಕತೆಗೆ ಒಳ್ಳೆ ಆ್ಯಪ್ಟು. ಇವರು ರವಿಶಂಕರ್ ಅವರು ಆಪೋಸಿಟಾಗಿ ಪಕ್ಕಾ ಅವರು ನಿಂತ್ಕೋಬೇಕು ಕ್ಯಾರೆಕ್ಟರ್. ಯಾವಾಗಲೂ ಹೀರೋ ವೆಯ್ಟ್ ಇದ್ದಾಗ ಅದು ತಕ್ಕಾಗೆ ಆಪೋಸಿಟ್ ಕ್ಯಾರೆಕ್ಟರ್ ವೈಟ್ ಇರಬೇಕು, ಇಲ್ಲದೇ ಇದ್ದರೆ ಬ್ಯಾಲೆನ್ಸ್ ತಪ್ಪಾಗ್ಬಿಡುತ್ತೆ. ಯಾಕಂದರೆ ನಾನು ಫುಲ್ ಆ್ಯಂಡ್ ಫುಲ್ ಮಿಲಿಟ್ರಿಲೇ ಇಂದಲ್ಲ 40 ಇಯರ್ಸು. ಅಯ್ಯೋ, ಯಾವುದೊಂದಲ್ಲೂ ಫುಲ್ ನಾಲೆಜ್ ಇಲ್ಲ, ತಮಿಳ್ ಮೂವಿಲೂ ಇಲ್ಲ, ಇಲ್ಲಿನೂ ಇಲ್ಲ. ಬಟ್ ಐ ಲೈಕ್ ಇವರು ಅಣ್ಣ ಅವ್ರದ್ದು, ಅವ್ರ ಫ್ಯಾಮಿಲಿ, ಇಟ್ಸ್ ಅದ್ಭುತ. ದಟ್ ಈಸ್ ದೇ ದ ಎಕ್ಸಾಂಪಲ್ ಫ್ಯಾಮಿಲಿ. ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಅಂದರೆ ಹಿಂಗಿರಬೇಕು. ಒಂದು ಹೆಚ್ಚು ಕಡಿಮೆ ಒಂದು 15 ವರ್ಷ ನಾನು ಸಹ ನಿರ್ದೇಶಕ, ಸಹಾಯಕ ನಿರ್ದೇಶಕನಾಗಿ, ಕೋಡೈರೆಕ್ಟರ್ಗೆಲ್ಲ ಕೆಲಸ ಮಾಡಿ ನಾನು ಓಕೆ ಈಗ ನಾನೊಬ್ಬ ಪರ್ಫೆಕ್ಟ್ ನಿರ್ದೇಶಕ ಆಗಬಲ್ಲೆ ಅಂತ ಅನ್ನಿಸಿದ ಮೇಲೆ ನಾನು ನಿರ್ದೇಶಕನಾಗಿ ಕಾಣಿಸ್ಕೊಂಡೆ. ಹೇಳಬೇಕು ಅಂತಂದರೆ ನನ್ನ ಇವತ್ತು ಸಿನಿ ಜರ್ನಿಗೆ ಶಿವಣ್ಣ ಅವರೇ ಗಾಡ್ ಫಾದರು. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಜುಲೈ 4ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಅದರಲ್ಲಿ ಒಂದು ಸಿನಿಮಾ ತುಂಬ ಕನೆಕ್ಟ್ ಆಗುವಂತಹ ಸಿನಿಮಾ, ನಮ್ಮ ಕನ್ನಡದ ಅತ್ಯಂತ ಶ್ರೇಷ್ಠ ಪ್ರತಿಭೆ ನಮ್ಮ ಅನಂತ್ ಸರ್ ನಿರ್ದೇಶನ ಮಾಡೋಂಥ ಸಿನಿಮಾ. ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಸುದ್ದಿ ಮನೆಯ ವೀಕ್ಷಕರಿಗೆ ಮತ್ತು ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ನಾನು ಯಾಕೆ ಅನಂತ್ ಸರ್ ಅಂದೆ ಅಂದರೆ, ನೀವು ಅನಂತ್ ರಾಜು ಅಂತ ಗೊತ್ತು, ಬಟ್ ನಮಗೆ ತುಂಬ ಆಪ್ತವಾಗಿ ಅನಂತ್ ಸರ್ ಅಂತೀವಿ. ಎಲ್ಲ ನಿಮ್ಮ ಒಂದು ನನ್ನ ಮೇಲಿರುವಂಥ ಒಂದು ಕನ್ಸರ್ನ್ ಅದು. ಥ್ಯಾಂಕ್ ಯು ಸೊ ಮಚ್. ಮತ್ತು ಈ ಒಂದು ಚಿತ್ರದ ನಿರ್ಮಾಪಕರಲ್ಲಿ ನನಗೆ ತುಂಬ ಫೇವ್ರೇಟ್ ಇವರ ಸಿನಿಮಾನ ಆಲ್ರೆಡಿ ನಾನು ಮುಂಚೆ ಒಂದು ಇಂಟರ್ವ್ಯೂ ಮಾಡಿದ್ದೆ, ಕರ್ನಲ್ ರಾಜೇಂದ್ರ ಸರ್. ಸರ್, ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲ ಸುದ್ದಿ ಮನೆ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಸರ್, ಅಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ನಿಮ್ಮನ್ನು ನೋಡಿ ನನಗೆ ಪರ್ಸ್ನಲಿ ಭಾಳ ಖುಷಿ ಆಯಿತು. ಅಂದರೆ ಜಾಜಿ ಮಲ್ಲಿಗೆ ಸಿನಿಮಾನ ನಾನು ಥಿಯೇಟರ್ ನೋಡಿ ಸಂಭ್ರಮಿಸಿದವನು. ವಿಜುಲ್ ಹಾಕಿದಂಥ ಒಂದಷ್ಟು ಬಳಗ ಇದೆ ನಮ್ಮದು. ಜಾಜಿ ಮಲ್ಲಿಗೆ ಆದಮೇಲೆ ಶಿವಣ್ಣ ಅವ್ರ ನಂದ ನಾನು ನೋಡ್ತೀನಿ, ಮನಸ್ಸಿನ ಮಾತು, ಮತ್ತು ಕಲ್ಪನಾ 2, ಅಪ್ಪು ಪಪ್ಪು, ಮತ್ತು ಜಿದ್ದಿ ಮಾಡ್ತೀರಿ, ಅದು ಮತ್ತು ಇನ್ನೊಂದು ಸಿನಿಮಾ, ಒಂದಷ್ಟು ಸಿನಿಮಾಗಳು ನನಗೆ ಕಿರಿಕ್ ಶಂಕರ ಮಾಡ್ತೀರಿ, ಕಿರಾಡಿ ಕಿಟ್ಟಿ ಮಾಡ್ತೀರಿ, ಸ್ವಯಂವರ ಮಾಡ್ತೀರಿ. ನನ್ನ ಅಂದರೆ ಶ್ರೀನಾಥ್ ಕಿಟ್ಟಿ ಅವರು, ಶರ್ಮಿಳಾ ಮಾಂಡ್ರೆ ಅವರು ಮತ್ತು ದಿಗಂತ್ ಅವರು ತುಂಬ ಕಲರ್ಫುಲ್ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಂಥವ್ರು. ಒಂದಷ್ಟು ಈ ರೌಡಿಸಮ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಸಿನಿಮಾಗಳನ್ನ ಕೂಡ ಮಾಡಿದಿರಿ. ಬಟ್ ಇದು ಕ್ಯಾಪಿಟಲ್ ಸಿಟಿ ಅಂದಾಗ ಆಗೇನು ಬಂದರು ಗುರು ನಮ್ಮ ಸರು ಅಂತ ನಾನು ಖುಷಿ ಆಯಿತು ಮೊನ್ನೆ ರೇಣುಕಾಂಬದಲ್ಲಿ ನಿಮ್ಮ ಪ್ರೆಸ್ ಮೀಟ್ ನೋಡಿದಾಗ. ಸರ್, ಈ ಒಂದು ಸಬ್ಜೆಕ್ಟ್ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಆ್ಯಕ್ಚುಲಿ ಇದು ನನ್ನ ಶಿವಣ್ಣ ಅವ್ರದ್ದು ಒಂದು ಡೇಟ್ ಇತ್ತು, ನಂದು ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆಯಲ್ಲಿ ಮಾಡಬೇಕಾಗಿತ್ತು. ಅವ್ರಿಗೋಸ್ಕರ ಇನ್ನೊಂದು ಸಬ್ಜೆಕ್ಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ಒಂದು ಥಾಟು ನನ್ನ ಮೈಂಡಲ್ಲಿ ಇತ್ತು. ಸೊ ಒಂದು ರೌಡಿಸಮ್ ಸಬ್ಜೆಕ್ಟೇ ಮಾಡಬೇಕು ಶಿವಣ್ಣ ಅವ್ರಿಗೆ ಅಂತೇಳಿ ಅಂದ್ಕೊಂಡು ನಾನು ಈ ಸಬ್ಜೆಕ್ಟನ್ನು ಪ್ಲ್ಯಾನ್ ಮಾಡಿದ್ದೆ. ಪ್ಲ್ಯಾನ್ ಮಾಡಿ ಅವಾಗಿಂದ ಡೆವಲಪ್ ಮಾಡ್ಕೊಂಡೇ ಬರ್ತಿದೆ. 2017 ಪಕ್ಕ ಸ್ಕ್ರಿಪ್ಟ್ ಆದಾಗ ನಾನು ಶಿವಣ್ಣ ಅವ್ರಿಗೆ ಹೇಳಿದೆ. ಅವ್ರು ತುಂಬ ಇಷ್ಟಪಟ್ಟು, ತುಂಬ ಚೆನ್ನಾಗಿದೆ ಅನ್ನೋದು. ಬಟ್ ಏನು ಅಂತಂದರೆ ಬ್ಯಾಕ್ ಟು ಬ್ಯಾಕ್ ರೌಡಿಸಮ್ ಸಿನಿಮಾನೇ ಮಾಡ್ತಾ ಇದ್ದೀನಿ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡೋಣ. ಅಲ್ಲಿ ಅವ್ರೇನು ಮಾಡೋದು, ಹೋಗ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡೋಕ್ಕೋಸ್ಕರ ನಾವು ಬೇರೆ ರೈಟರ್ನ ನನ್ನ ಹತ್ರ ಇಮಿಡಿಯೇಟ್ ಯಾವುದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್ ಇರಲಿಲ್ಲ. ಅವಾಗ ನಮ್ಮ ಇವರು ಹರಿ, ನಮ್ಮ ತಮಿಳ್ ಇವರು ಇದು ವಂಶಿ ಅದೆಲ್ಲ ಮಾಡಿದಂಥ ರೈಟರ್ ಕೂರಿಸ್ಕೊಂಡು ಸಬ್ಜೆಕ್ಟ್ ಮಾಡಿದ್ವಿ. ಅವಾಗ ಅದು ಮಾಡಬೇಕಾಗಿತ್ತು, ಏನೋ ಸಮ್ ಪ್ರಾಬ್ಲಮಿಂದ ಆ ಪ್ರಾಜೆಕ್ಟ್ ಹಂಗೆ ನಿಂತಿದೆ, ಇನ್ನೊಂದು ಟೇಕಪ್ ಆಗಲಿಲ್ಲ. ಬಟ್ ಈ ಕತೆ ಮಾತ್ರ ನನ್ನ ಮನಸ್ಸಿನಲ್ಲಿ ಕೊರಿತಾನೇ ಇತ್ತು. ಆ ಕತೆ ಮಾಡಬೇಕು ಯಾರು ಮಾಡಬೇಕು ಅನ್ನೋದು ಸ್ವಲ್ಪ ಸಮಯ ಸಿಕ್ಕಿರಲಿಲ್ಲ. ಸೊ ಆಗ ಕರ್ನಲ್ ಸರು ಮತ್ತು ನಮ್ಮ ರಾಜೀವ್ ಅವರು, ಕೃಷ್ಣಮೂರ್ತಿ ಸರ್ ಅವರೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ಸಿಂಡಿಕೇಟನ್ನು ಮಾಡಿಕೊಂಡು ಬಂದಾಗ ನನಗೆ ಫಸ್ಟ್ ಅನಿಸಿದ್ದು, ನಮ್ಮ ರಾಜೀವ್ ಅವ್ರು ನೋಡಿದ ತಕ್ಷಣ ನನಗೆ ಫಸ್ಟ್ ಅನಿಸಿದೆ, ನನ್ನ ಹತ್ರ ಇರೋ ಈ ಕತೆಗೆ ಒಳ್ಳೆ ಆ್ಯಪ್ಟು, ಇವರು ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ, ಯಾಕೆಂದರೆ ಆಲ್ರೆಡಿ ಕಟೌಟ್ ಇದ್ದಂಗೆ ಇದ್ದಾರೆ ಅವರು. ಸೊ ನಮ್ಮ ಸಬ್ಜೆಕ್ಟು ಒಂದು ರೌಡಿಸಮ್ ಬೇಸ್ ಸಬ್ಜೆಕ್ಟು. ಇಬ್ಬರು ದೊಡ್ಡ ಗಡ್ಡಿ ಡಾನ್ಗಳ ಮಧ್ಯೆ ಒಬ್ಬ ಹೀರೋ ನಿಂತ್ಕೋತಾನೆ ಅಂತಂದರೆ ಆ ಗಟ್ಸ್ ಇರಬೇಕು, ಆ ಒಂದು ಮೈಕಟ್ಟಿರಬೇಕು. ಸೊ ಯಾಕೆ ಈ ಸಬ್ಜೆಕ್ಟನ್ನು ನಾನು ಇವ್ರಿಗೆ ಮಾಡಬಾರ್ದು ಅಂತ ಅನ್ನಿಸ್ತು. ಸುಮಂತ್ ಅವರಾಗಲಿ, ರವಿಶಂಕರ್ ಅವರಾಗಲಿ, ನೀವು ಹೇಳ್ದಂಗೆ ಅವ್ರ ಜೊತೆ ಅದೇ ಥರದ ಹೈಟ್ ಇರುವಂಥ ಒಬ್ಬ ವ್ಯಕ್ತಿನೇ ಬೇಕು. ಅಂದರೆ ನೀವು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅವಾಗ. ಖಂಡಿತ ಅವ್ರನ್ನ ಯಾವಾಗ ನಾವು ರಾಜೀವ್ ಅವ್ರನ್ನ ಈ ಕತೆ ಇವ್ರಿಗೆ ಮಾಡಬೇಕು ಅಂತ ಡಿಸೈಡ್ ಆಯಿತು. ಹೋಗಿ ಈ ಇವಾಗ 2 ಕ್ಯಾರೆಕ್ಟರ್ಗೆ ಯಾರು ಅಂತ ನಮ್ಮ ಮೈಂಡಲ್ಲಿ ಥಿಂಕ್ ಮಾಡಿದಾಗ ಫಸ್ಟ್ ಬಂದಿದೆ
ರವಿಶಂಕರ್ ಅವರು ಆಪೋಸಿಟ್ ಆಗಿ ಪಕ್ಕ ಅವರು ನಿಂತ್ಕೋಬೇಕು ಕ್ಯಾರೆಕ್ಟರ್. ಯಾವಾಗಲೂ ಹೀರೋ ವೆಯ್ಟ್ ಇದ್ದಾಗ ಅದು ತಕ್ಕಾಗೆ ಆಪೋಸಿಟ್ ಕ್ಯಾರೆಕ್ಟರ್ ವೆಯ್ಟ್ ಇರಬೇಕು, ಇಲ್ಲದೇ ಇದ್ದರೆ ಬ್ಯಾಲೆನ್ಸ್ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಅವರನ್ನು ನಾವು ಕಾಸ್ಟಿಂಗ್ ಮಾಡ್ಕೊಂಡು ಅದಾದಮೇಲೆ ಅವರು ದೊಡ್ಡ ಗುರು ಬೇಕು ಅಂತ ಅಂದಾಗ ಯಾರು ಅಂತ ಅಂದಾಗ ನಮಗೆ ಸುಮನ್ ಅವರು ಹೊಳಿತು, ಅವ್ರನ್ನ ಹಾಕೊಂಡ್ರಿ. ಇವರಿಬ್ಬರಿಗೂ ಆಪೋಸಿಟಾಗಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಒಂದು ACP ಕ್ಯಾರೆಕ್ಟರ್ ಬರುತ್ತೆ. ಅದನ್ನು ನಮ್ಮ ಶರತ್ ಲೋಹಿತಾಶ್ ಅವ್ರ ಕೈಲಿ ಮಾಡಿಸೋದ್ವಿ. ಇದೆಲ್ಲದಕ್ಕಿಂತ ಇನ್ನೂ ಒಂದು ಅದ್ಭುತವಾದ ಪಾತ್ರ ಇದೆ ಈ ನಮ್ಮ ಕ್ಯಾಪಿಟಲ್ ಸಿಟಿನಲ್ಲಿ. ಅದು ಒಂದು ಕ್ಯಾರೆಕ್ಟರ್ MLA ಕ್ಯಾರೆಕ್ಟರ್, ಅದನ್ನು ನಮ್ಮ K. ಶ್ರೀಧರ್ ಅವರು ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ನ ನೋಡಿದ್ರೆ ನೀವು ತುಂಬ ಖುಷಿ ಪಡ್ತೀರಾ. ಅವ್ರಿಗೆ ಆ ಕ್ಯಾರೆಕ್ಟರ್ ಕೇಳಿ ತುಂಬ ಖುಷಿ ಆಯಿತು. ಹಾಗಾಗಿ ಒಂದಕ್ಕಿಂತ ಒಂದು ಪಾತ್ರಗಳಲ್ಲಿ ವಿಭಿನ್ನತೆ ಇದೆ ಸಬ್ಜೆಕ್ಟ್ನಲ್ಲಿ. ಇಲ್ಲಿ ನೀವು ಮಾತಾಡುವಾಗ ನೀವು ಯಾವಾಗ ನಂದ ಮತ್ತು ಶಿವಣ್ಣ ಇನ್ನೊಂದು ಸಿನಿಮಾ ಮಾಡ್ಬೇಕಾಯ್ತು ಅಂದಾಗ ಇಲ್ಲೊಂದು ಕನೆಕ್ಟ್ ಆಯಿತು ರಾಜು. ಅಂದರೆ ಸರು ಲಾಸ್ಟ್ ಒಂದು ಇಂಟರ್ವ್ಯೂಲಿ ಕೂಡ ಅಣ್ಣವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅಂದರೆ ಅಣ್ಣವ್ರ ಫ್ಯಾಮಿಲಿ, ಅವರ ಜರ್ನಿ, ಅವ್ರ ಸಿನಿಮಾಗಳು. ಶಿವಣ್ಣ ಅಂದಾಗ ಏನೋ ಕನೆಕ್ಟ್ ಆಯ್ತಾ ರಾಜೇಂದ್ರ ಅವ್ರಿಗೆ? ತುಂಬ ಏನು ಹೇಳ್ಬೇಕಂದ್ರೆ ಒಂದು ಆತ್ಮೀಗ ಆಡಿಯನ್ ನಾನು. ಅವ್ರ ಮೇಲೆ ತುಂಬ ಪ್ರೀತಿ ಇದೆ ನನಗೆ. ಇದರಲ್ಲಿ ಒಂದೇ ಒಂದು ನಂದು ಶಾರ್ಟ್ ಕಮಿಂಗ್ಸ್ನ ಹೇಳ್ತೀವಿ, ದಟ್ಸ್ ಅ ಡ್ರಾಬ್ಯಾಕ್. ಏನಂದರೆ ಇದು ತುಂಬ ಜಾಸ್ತಿ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಫುಲ್ ಆ್ಯಂಡ್ ಫುಲ್ ಮಿಲ್ಟ್ರಿಲೇ ಇಂದಲ್ಲ 40 ಇಯರ್ಸು. ಅಯ್ಯೋ, ಯಾವುದೊಂದಲ್ಲೂ ಫುಲ್ ನಾಲೆಜ್ ಇಲ್ಲ. ತಮಿಳ್ ಮೂವಿಲೂ ಇಲ್ಲ, ಇಲ್ಲಿನೂ ಇಲ್ಲ. ಬಟ್ ಐ ಲೈಕ್ ಇವರು ಅಣ್ಣ ಅವ್ರದ್ದು, ಅವ್ರ ಫ್ಯಾಮಿಲಿ. ಇಟ್ಸ್ ಅದ್ಭುತ. ದಟ್ ಈಸ್ ದೇ ದ ಎಕ್ಸಾಂಪಲ್ ಫ್ಯಾಮಿಲಿ. ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಅಂದರೆ ಹಿಂಗಿರಬೇಕು. ಈಗಲೂ ನೋಡಿ ಅವರು ಶಿವಣ್ಣ ಅವರು ಹೆಂಗೆ ಇದ್ದಾರೆ. ಅವರು ಪಾಪ ಎಲ್ಲೆಲ್ಲಿ ಹೋಗಿ ಆಪ್ರೇಷನ್ ಅದೆಲ್ಲ ಟ್ರೀಟ್ಮೆಂಟಲ್ಲಿ ತಗೊಂಡು ಸೂಪರ್. ಅದು ಆ ಥರ ತುಂಬಾ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಈ ವಿಷಯಕ್ಕೆ ಅನಂತ್ ಸರ್ ತುಂಬ ಕನೆಕ್ಟ್ ಆಗಿಬಿಡ್ತಾರೆ. ಅಂದರೆ ಜಾಜಿ ಮಲ್ಲಿಗೆ 2009 ಮಾಡ್ತಾರೆ. ಬಿಫೋರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಅನ್ನೋದು ನಾನು ಕೇಳಿದ್ದೀನಿ. ನಾನು ಈಗ ನಮ್ಮ DOP ಹತ್ರ ಮಾತಾಡ್ತಿದ್ದೆ. ಅನಂತರಾಜು ಅವ್ರ ಕಣ್ಮುಂದೆ ನಮಗೆ ಬರೀ ಜಾಜಿ ಮಲ್ಲಿಗೆ ಮತ್ತು ಸಿನಿಮಾಗಳು ಬರ್ತವೆ, ಬಟ್ ಅದ್ರ ಹಿಂದೆ ಎಷ್ಟು ಸಿನಿಮಾಗಳಿಗೆ ಅವ್ರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ಈಗ ಬರೀ ಚಿಪ್ ನೋಡ್ತಾ ಇದೀವಿ, ಅವರು ರೀಲನ್ನ ಲೂಪ್ ಸಿಸ್ಟಮ್ ನೋಡಿದ್ದೀನಿ ನಾನು. ಡಬ್ಬಿಂಗ್ ಇದರಲ್ಲಿ ಲೂಪ್ ಸಿಸ್ಟಮ್ ಅಂತ ಬರ್ತಿತ್ತು. ಒಂದೇ ಪ್ರಾಜೆಕ್ಟ್ನಲ್ಲಿ ರೀಲ್ನ ಲೂಪ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಅದನ್ನೇ ಹಾಕಿ ಡಬ್ ಮಾಡಬೇಕಾಗಿತ್ತು. ಆ ಥರದ ಟೆಕ್ನಾಲಜಿ ಎಲ್ಲ ನಾವು ಮಾಡಿಬಿಟ್ಟಿದ್ದೀವಿ. ಒಂದು ಹೆಚ್ಚು ಕಡಿಮೆ ಒಂದು 15 ವರ್ಷ ನಾನು ಸಹ ನಿರ್ದೇಶಕ, ಸಹಾಯಕ ನಿರ್ದೇಶಕನಾಗಿ, ಕೋಡೈರೆಕ್ಟರ್ಗೆ ಎಲ್ಲ ಕೆಲಸ ಮಾಡಿ ನಾನು ಓಕೆ ಈಗ ನಾನೊಬ್ಬ ಪರ್ಫೆಕ್ಟ್ ನಿರ್ದೇಶಕ ಆಗಬಲ್ಲೆ ಅನ್ನಿಸಿದ ಮೇಲೆ ನಾನು ನಿರ್ದೇಶಕನಾಗಿ ಕಾಣಿಸ್ಕೊಂಡೆ. ಅದು ಅಲ್ಲಿ ನಾನು ಒಂದು ಒಳ್ಳೆ ಸಿನಿಮಾನೇ ಮಾಡಬೇಕು, ಮಾಡಿದ್ರೆ ಅನ್ನೋ ಒಂದು ಏಮ್ ಇಟ್ಕೊಂಡೆ. ಸ್ವಲ್ಪ ಕಾಯ್ತಾ ಇತ್ತು. ಅಂಥ ಅವಕಾಶ ಸಿಕ್ಕಾಗ ನಾನು ನಂದ ಪ್ರಾರಂಭ ಮಾಡಿದೆ. ಶಿವಣ್ಣ ಅವರು ಹೇಳಬೇಕು ಅಂತಂದರೆ ನನ್ನ ಇವತ್ತು ಸಿನಿ ಜರ್ನಿಗೆ ಶಿವಣ್ಣ ಅವರೇ ಗಾಡ್ ಫಾದರು. ಇವತ್ತಿಗೂ ನಿಮ್ಮ ನಂದ ಅನಂತರಾಜ್ ಅಂತ ಗುರುಸ್ತಾರೆ. ಅಂದರೆ ನಾನು ತುಂಬ ಕೇಳಿದ್ದೀನಿ ಅದನ್ನು ಎಲ್ಲ ಕಡೆ. ನನ್ನ 2002ರಲ್ಲಿ ಏನಾಯಿತು, ಇದು ಜಿಲ್ಲಾಧಿಕಾರಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಪ್ರಕಾಶ್ ನಮ್ಮ ಗುರುಗಳು ನಿರ್ದೇಶಕರು. ಆ ಸಿನಿಮಾ ಮಾಡ್ತಿರುವಾಗ ಒಂದು ಸರ್ತಿ ಹೀಗೆ ಸಾಂಗ್ ನಡೀತಾ ಇತ್ತು ಮೇಲ್ಕೋಟೆನಲ್ಲಿ. ಶಿವಣ್ಣ ಅವ್ರು ಫ್ರೀ ಇದ್ದಾಗ, ಅಣ್ಣ ನನಗೆ ಅವರು ತುಂಬ ಆತ್ಮೀಯತೆ. ನಾವು ಸುಮಾರು ಜೊತೆಯಲ್ಲಿ ಸಾಕಷ್ಟು ಸಿನಿಮಾಗಳು ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ ಅವ್ರ ಜೊತೆಯಲ್ಲಿ. ಸಿಂಹದ ಮರಿ, ಏಕೆ ಪಾಡಿಸೋನು, ವಿಶ್ವ, ನಿನ್ನೆ ಪ್ರೀತಿಸುವೆ, ರೌಡಿ ಅಳಿಯ, ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆಯಲ್ಲಿ ಮಾಡಿದೆ. ಅವ್ರ ಬಗ್ಗೆ ನನಗೆ ತುಂಬ, ಅವರು ನನ್ನನ್ನು ತಮ್ಮನ ಥರ ಟ್ರೀಟ್ ಮಾಡ್ತಿದ್ರು. ಸೊ ಒಂದು 5 ನಿಮಿಷ ಫ್ರೀ ಇದ್ದಿದ್ದಾಗ ನಾನು ಒಂದೊಂದು ಸಣ್ಣ ಎಳೆ ನಿಮ್ಮ ಕಥೆ ಹೇಳ್ತೀನಿ ಕೇಳ್ತೀರಾ ಅಂತ ಹೇಳಿದೆ. ಸರಿ ಹೇಳೋಣಂತೂ ಅಂದರು. ಸಣ್ಣ ಎಳೆ ಹಂಗೆ ಹೇಳಿದೆ, ಖುಷಿ ಆಗ್ಬಿಟ್ರು. ನಾನು ಹೇಳ್ತಾನೆ ಅವರು ನಾನು ಇಲ್ಲಿ ಹಿಂಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಯಾರು ಕರೆಕ್ಟ್ ಬರ್ತಿದ್ದಾರೆ ಶಾರ್ಟ್ಗೆ, ಅವರು ಸಣ್ಣನಲ್ಲಿ ಮಾಡ್ತಾರೆ ಇರು ಅಂತ. ಹೆಚ್ಚು ಕಡಿಮೆ 1 hour ನಾನು ಪೂರ್ತಿ ಕಥೆ ಹೇಳ್ಬಿಟ್ಟೆ. ಅವ್ರು ತುಂಬ ಇಂಪ್ರೆಸ್ ಆಗಿಬಿಟ್ರು ಆ ಕತೆ. ಸರಿ ತುಂಬ ಚೆನ್ನಾಗಿದೆ ಅಂತಂದರು. ನೆಕ್ಸ್ಟ್ ಡೇ ಬಂದ ತಕ್ಷಣ ಫಸ್ಟ್ ಬಂದಿದ್ದೆ ನಾನು ಹಾಕಿ ಮಾಡಿಬಿಟ್ಟು, ಇದು ನಾನು ಗೀಗೆ ಹೇಳಿದೆ ಅಂತ ಗೀತಕ್ಕನಿಗೆ ಹೇಳಿದೆ. ತುಂಬ ಇಷ್ಟ ಆಗ್ಬಿಡ್ತು ಅವ್ರಿಗೆ. ನೀವು ಸ್ವಲ್ಪ ಡೆವಲಪ್ ಮಾಡು, ಚೆನ್ನಾಗಿ ಡೆವಲಪ್ ಮಾಡು, ಖಂಡಿತ ಈ ಸಿನಿಮಾ ಮಾಡೋಣ ಅಂತ ಅಂದರು. ಅವಾಗ ಅಲ್ಲಿ ನಗ್ಮಾ ಇದ್ದರು, ಅವರ ಪಿಕ್ಚರ್ ಹೀರೋಯಿನ್ ಜಿಲ್ಲಾಧಿಕಾರಿಗೆ. ಅವ್ರಿಗೆ ಹೇಳಿದ್ರು, ಇದು ಒಂದು ಕತೆ ಸೂಪರ್ ಆಗಿದೆ ಅಂತ. ಕಥೆ ಹೇಳಿದ ತಕ್ಷಣ ಅವರು ಇಂಪ್ರೆಸ್ ಆಗಿಬಿಟ್ಟು, ಆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಅವ್ರು ಅಲ್ಲೇ ಕಮಿಟ್ ಆಗಿಬಿಟ್ರು. ಸೊ ಈ ಥರ ಅವರ ಒಂದು ಕಮಿಟ್ಮೆಂಟ್. ನನಗೆ 2002ರಲ್ಲೇ ನಾನು ನಿರ್ದೇಶಕ ಆಗಬೇಕಾಯಿತು. ಆ ಸಿನಿಮಾ ಪ್ರಾರಂಭ ಆಗಬೇಕಾಯಿತು. ಒಬ್ಬ ನಿರ್ಮಾಪಕರಿಗೆ, ನಮ್ಮ ಗೋಕುಲ್ ರಾಜ್ ಅನ್ನೋ ಗೋಕುಲ್ ಫಿಲ್ಮ್ಸ್ ಅವ್ರಿಗೆ ಆ ಕಥೆನ ಹೇಳಿ ಎಲ್ಲ ಆಗಿತ್ತು. ಕಾರಣಗಳು 100 ಇರ್ತವೆ. ಸೊ ಅದು ಆಗಲಿಲ್ಲ ಅವಾಗ. ಆಗ ಶಿವಣ್ಣ ಅವತ್ತು ಹೇಳಿದರು, ನಾನಂತೂ ಎನಿ ಟೈಮ್ ನನ್ನದೊಂದು ಕಾಲ್ ಶೀಟ್ ನನಗೆ ಇದ್ದೇ ಇರ್ತೀನಿ, ಯಾವಾಗಾದ್ರೂ ಬಾ ನನಗೆ ಅಂತ ಹೇಳಿದರು. ಆ ಕಾಲ್ ಶೀಟನ್ನು ನಾನು ಉಪಯೋಗಿಸ್ಕೊಳ್ಳೋಕೆ ಮತ್ತೆ ಇನ್ನೊಂದು 4 ವರ್ಷ ನಾನು ವೇಟ್ ಮಾಡಬೇಕಾಯ್ತು, 5 ವರ್ಷ. ಆಮೇಲೆ 2008ನಲ್ಲಿ
ನಿಜ. ಇಲ್ಲ, ನನಗೆ ಖುಷಿಯಾಗಿದ್ದು ಸಡನ್ನಾಗಿ 1 ಸಿನಿಮಾ 2 ಸಿನಿಮಾ ಮಾಡಿದಂತಹ ನಿರ್ದೇಶಕರು ತಲೆ ಮೇಲೆ ಎಲ್ಲವನ್ನು ಹೊತ್ಕೊಂಡು ಓಡಾಡುವಂತಹ ಟೈಮಲ್ಲಿ ನಾವಿದ್ದೀವಿ. ಬಟ್ ನೀವು ಅಷ್ಟು ಕೆಲಸ ಮಾಡಿ, ಅಸಿಸ್ಟೆಂಟು ಅಸೋಸಿಯೇಟಾಗಿ ಕೆಲಸ ಮಾಡಿ, ಫಸ್ಟ್ ಸಿನಿಮಾ ಮಾಡೋಕ್ಕೆ ಮತ್ತೊಂದು ಸಾಹಸ ಮಾಡಿ, ಒಂದು ಎಮೋಷನಲ್ ಜರ್ನಿ ಮೂಲಕ ಸಸ್ಟೇನ್ ಆಗಿದ್ರಲ್ಲ ಸರ್, ಅದು ದೊಡ್ಡ ವಿಷಯ. ಅದು ಅಲ್ಲ, ಆ ಒಂದು ಎಫರ್ಟು, ಆ ಒಂದು ಪರಿಶ್ರಮನ ಇವತ್ತಿನವರೆಗೂ ನಾನು 16 ವರ್ಷ ಆದರೂ ಕೂಡ ನಿರ್ದೇಶಕನಾಗಿ ಇನ್ನೂ ಗುರುತಿಸ್ಕೊಂಡು ಚಿತ್ರರಂಗದಲ್ಲಿ ಇನ್ನೂ ಮುಂದುವರಿತಾ ಇದ್ದೀನಿ. ಯಾಕೆಂದರೆ ಆಗ ನಾವು ಏನು ನಮ್ಮ ನಿರ್ದೇಶಕರ ಕೈಗಳಿಂದ ನಾವೇನು ಕೆಲಸ ಕಲಿತ್ವಿ, ಆ ಕೆಲಸ ಇವತ್ತು ನಮ್ಗೆ ಅನ್ನ ಆಗ್ತಾಯಿದೆ. ಆ ಗುರುಗಳನ್ನೆಲ್ಲ ನಾನು ಯಾವತ್ತೂ ಮರೆಯೋದಿಲ್ಲ, ಎಲ್ಲರನ್ನೂ ಪ್ರತಿದಿನ ನೆನೆಸ್ಕೊಡ್ತೀನಿ. ಇಲ್ಲ, OP ಅಂದ ನನಗೆ ಓಂ ಪ್ರಕಾಶ್ ಸರ್ ಅಂದಾಗ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಂ, ಸಾಯಿ ಪ್ರಕಾಶ್ ಸರ್ ಅವರು, ಕೆ ರಾಘವೇಂದ್ರ, ಶಿವಮಣಿ ಸರ್ ಅವರು, ಸಾಕಷ್ಟು ದೊಡ್ಡ ದೊಡ್ಡ ನಿರ್ದೇಶಕರ ಕೈಗಳಿಗೆ ನಾನು ಕೆಲಸ ಮಾಡಿಬಿಡಿ. ಇವರೆಲ್ಲರೂ ಲೆಜೆಂಡ್ರಿಗಳು. ಇವರಿಗೆ ಕೆಲಸ ಕಲಿಸಿದವರು ಅವರು ಮಹಾ ಲೆಜೆಂಡ್ರಿಗಳು ಅಲ್ಲ ಸರ್? ಎಸ್ ಸರ್. ಅಂದರೆ ಮಾಂಗ್ ದಿ ಯಂಗ್ ಟೈಮಲ್ಲಿ ಕೂಡ ನಾನು ತುಂಬ ಸುದೀರ್ಘವಾಗಿ ಮಾತಾಡಿದ್ದೆ. ನಾನು ಕ್ಯಾಪಿಟಲ್ ಸಿಟಿ ನಿಮಗೆ ಯಾಕೆ ತುಂಬ ಫೇವ್ರೇಟ್ ಆಗಿ ನಿಲ್ಲುತ್ತೆ ಸಬ್ಜೆಕ್ಟು? ಇದು ಆ್ಯಕ್ಚುಲಿ ಫಸ್ಟ್ ನಾನು ಹೇಳ್ಬೇಕಂದ್ರೆ ಇವ್ರಿಗೂ ನೆನಪಿರುತ್ತೆ. ಫಸ್ಟ್ ಮೀಟಿಂಗ್ ನಮ್ಮೊಂದು ಆಯಿತು, ಇವ್ರ ಸ್ಟೋರಿ ಎಲ್ಲ ಹೇಳುವಾಗ ನಾನು, ರಾಜು ಆ್ಯಂಡ್ ಅನಂತರಾಜ್, ರಾಜು ರೆಡ್ಡಿ ನಮ್ಮ ಹೀರೋ. ಸೊ ಕೂತ್ಕೊಂಡು ಇವರು ಸ್ಟೋರಿ ವಾಸ್ ಟೆಲ್ಲಿಂಗ್ ಸ್ಟೋರಿ. ಸರಿ ಆಯಿತು, ದೆನ್ ಎವ್ರಿಥಿಂಗ್ ಫಾರ್ಮಾಲಿಟಿ ಎಲ್ಲ ಫಿನಿಶ್ ಆಯಿತು. ಓಕೆ, ಡನ್ ಅನ್ನು ಈಗ ಇವ್ರಿಗೊಂದು ಆಫೀಸ್ ಬೇಕು. ಆಫೀಸ್ ಎಲ್ಲಿ ಬೇಕು? ಬಣ್ಣರ್ಘಟ್ಟ ರೋಡಲ್ಲಿ ನಮ್ಮ ಇನ್ನೊಂದು ಪ್ರೊಡ್ಯೂಸರ್ ಇದ್ದಾರೆ, ನಮ್ಮ ಕೋ ಪ್ರೊಡ್ಯೂಸರ್ಸ್, ಅವರು ಅಂತೋಣಿ ರಾಜನ್ ಇದ್ದಾರೆ. ಅವರದ್ದು ಒಂದು ಫ್ಲ್ಯಾಟ್ಲಿ ಒಂದು ಆಫೀಸ್ ರೂಮ್ ಸೆಟಪ್. ಅವತ್ತು ನಾನು ಹೋಗಿಬಿಟ್ಟು ಇವ್ರ ಹತ್ರ ಕೇಳಿದೆ, ಸರಿ ನಿಮ್ಮದು ಕತೆ ಹೆಂಗೆ ಬರ್ದಿತ್ತು? ಬಿಕಾಸ್ ಇಟ್ಸ್ ನ್ಯೂ ಟು ಮೀ. ನಾನು ಡೈರೆಕ್ಟರ್ ಲೆವೆಲ್ ಹೋಗಿ ಮಾತಾಡಿಲ್ಲ ಎಲ್ಲಿನೂ. ಸ್ವಲ್ಪ ತೋರಿಸಿನ ಇಷ್ಟು ದೊಡ್ಡ ಒಂದು ಫೈಲ್ ಥರ ತೆಗೆದುಬಿಟ್ಟು ಒಂದೊಂದು ಬಂಚ್ ಬೌಂಡೆಡ್ ಸ್ಕ್ರಿಪ್ಟ್. ದಟ್ ಈಸ್ ಫಸ್ಟ್ ಒನ್ ಶೆಡ್ಯೂಲ್ ವೈಸು, ಸೀನ್ ವೈಸು, ದಟ್ ಈಸ್ ದಿ ಪರ್ಫೆಕ್ಷನ್. ಈಗ ನೀವು ಹೇಳುವಾಗ ಮಾತಾಡುವಾಗ ನಮ್ಮ ಮನಸ್ಸು ಒಳಗಡೆ ಅದೇ ಬಂತು. ಯಾರು ಒಬ್ಬ ವ್ಯಕ್ತಿ ಗ್ರೌಂಡ್ ಲೆವೆಲ್ಲ ಹೋಗಿ ತಮ್ಮ ಕೈಯಲ್ಲಿ ಕೆಲಸ ಮಾಡ್ತಾನೋ ಅವರೇ ಈ ಥರ ಮಾಡ್ತಾರೆ. ಮೇಲಿಂದು ಕಲಿದ್ಬಿಟ್ಟು ಬರ್ತಾರಲ್ಲ, ಅವ್ರಿಗೆ ಈ ಥರ ಸಿಸ್ಟಮ್ಯಾಟಿಕ್ ಗೊತ್ತಿಲ್ಲ. ದಿಸ್ ಮ್ಯಾನ್ ದಟ್ ಈಸ್ ಒನ್. ಸರಿ, ಅಲ್ಲಿ ನಾನು ಸುಮಾರು ಜನಕ್ಕೆ ಹೇಳಿದೆ, ಮಾಂಕದಂಗೆ ಡೈರೆಕ್ಟ್ರಿಗೆ ಹೇಳಿದೆ, ಎಲ್ಲರಿಗೂ ಹೇಳಿದ್ದೆ, ಅವ್ರ ಹತ್ರ ಕಲಿಬೇಕಪ್ಪ, ವಾಟ್ ಈಸ್ ದ ಸ್ಟೈಲ್ ನೋಡೋಣ. ದೆನ್ ನಮ್ಮದು ಸೀನೆಲ್ಲ ಬಂತಲ್ಲ, ನಿಮಗೆ ಗೊತ್ತು ನಮ್ಮದು ಲ್ಯಾಂಗ್ವೇಜ್ ಪ್ರಾಬ್ಲಮ್. ಸೊ ಇದು ನಾನು ಹೇಳ್ತೀನಿ, ನಿನ್ನೆ ಹೇಳಿದೆ, ಈಸ್ ವೆರಿ ಮೆಟಿಕ್ಯುಲಸ್, ಕನ್ವಿನ್ಸಿಂಗ್ ಮೆಟಿಕ್ಯುಲಸ್ ಮೀನ್ಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಹಿಂಗೇ ಇರಬೇಕು ಮನಸ್ಸು ಒಳಗಡೆ ಇರುತ್ತೆ ಅವ್ರಿಗೆ, ಹಂಗೇ ತಕ್ಕೊಂಡು ಬರ್ತಾರೆ. ಓಕೆ, ಇನ್ ಮೈ ಕೇಸ್ ಇವ್ರು ಏನು ಮಾಡಿದರು, ಕಮಿಷನರ್ ಕ್ಯಾರೆಕ್ಟರ್ ನನಗೆ ಎಲ್ಲರೂ, ಬಿಕಾಸ್ ಮಿಲಿಟ್ರಿ ಮ್ಯಾನ್ ಅಲ್ವಾ, ಕಮಿಷನರ್ ಕ್ಯಾರೆಕ್ಟರ್ ನಮ್ಮ ಕರ್ನಲ್ ಸಾಬ್ಗೆ ಕೊಡ್ತೀವಿ ನೀವು ಹೇಳ್ತಾ ಬಂದರು. ಇವರು ನನಗೆ ಹೇಳಿದರು, ಸರ್ ಅದು ಬೇಡ, ನಿಮಗೆ ಬೇರೆ ಕೊಡ್ತೀನಿ, ಬಿಕಾಸ್ ನಿಮ್ಮದು ರವಿಶಂಕರ್ ಸಾರ್ದು ಒಂದು ಕಾಂಬಿನೇಷನ್ ಇರುತ್ತೆ, ಅಲ್ಲಿ ನಿಮ್ಮದು ಲ್ಯಾಂಗ್ವೇಜ್ ಪ್ರಾಬ್ಲತ್ತಲ್ಲಿ ಏನೋ ಒಂದು ಡಿಲೇ ಆಗಿಬಿಟ್ಟು ಆಗಿಬಿಟ್ಟು ರೀಟೇಕ್ ಮಾಡುವಾಗ ಅವರ ಸೀನಿಯರ್ ಆ್ಯಕ್ಟ್ರಿಸು ಸ್ವಲ್ಪ ಇರಿಟೇಟ್ ಆಗ್ಬೋದು, ಏನೋ ಆಗ್ಬೋದು. ನಮ್ಮದು ಮಿಲ್ಟ್ರಿ ಅವ್ರದ್ದು ಏನು ಮುಂದೆ ಇಟ್ಟೆ ಮೀನ್ಸ್ ಎಡ್ಜನ್ನ ಹಿಂದೆ ಇಡಲ್ಲ, ನನ್ನ ಕೈಯಲ್ಲಿ ಆಗಲ್ಲನೂ ಹೇಳಲ್ಲ, ವಿ ಹ್ಯಾವ್ ಟು ಡೂ ಇಟ್. ಸೊ ನಾನು ಸರಿ ನೀವು ಕೊಡಿ ನಮ್ಮದು ಡೈಲಾಗನ್ನು ಫಸ್ಟು ನಾನು ಸಾರ್ಗೆ ತುಂಬ ಈಸಿ ಮಾಡಿಕೊಟ್ಟು. ಏನು ಅಂತಂದರೆ ಆ ಡೈಲಾಗ್ಸ್ ಇದೆಯಲ್ಲ, ಆ ಡೈಲಾಗ್ಸನ್ನು ಯಾವ ಮಾಡ್ಯುಲೇಷನ್ನಲ್ಲಿ ಹೇಳಬೇಕು, ಯಾವ ಫೋರ್ಸಲ್ಲಿ ಹೇಳಬೇಕು, ಯಾವ ಎಕ್ಸ್ಪ್ರೆಷನ್ ಇರಬೇಕು, ಎಲ್ಲವನ್ನೂ ಕೂಡ ನಾನು ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೆ. ಸೂಪರ್. ಅದೇ ಥರ ನೀವು ಪ್ರಾಕ್ಟೀಸ್ ಮಾಡಿ ಸರ್, ಇದೇ ವಾಯ್ಸು, ಇದೇ ಮಾಡ್ಯುಲೇಷನು, ಇದೇ ಎಕ್ಸ್ಪ್ರೆಷನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಸರ್, ಈಸಿ ಆಗುತ್ತೆ ನಿಮಗೆ. ಅಲ್ಲಿ ಬಂದ್ಬಿಟ್ಟು ಈ ಟೋನಲ್ಲಿ ನೀವು ಹೇಳ್ಬಿಡಿ ಸರ್, ಸಾಕು, ನಿಮ್ಮ ಫೇಸಲ್ ಎಕ್ಸ್ಪ್ರೆಷನ್ ಬರುತ್ತೆ, ನಿಮ್ಮ ಬಾಡಿ ಲ್ಯಾಂಗ್ವೇಜು ಫಿಕ್ಸ್ ಆಗಿಬಿಡುತ್ತೆ ಅಂತೇಳಿ ಅವ್ರಿಗೆ ಇದು ದಟ್ ಈಸ್ ಕಾಲ್ಡ್ ಏನು ಹೇಳ್ತೀವಿ, ಅದು ಕಂಫರ್ಟ್ ಝೋನ್. ಈ ಥರ ಒಂದು ವ್ಯಕ್ತಿ ಅಂದರೆ ನಂತರ ಇರೋ ಹೊಸಬವರು
ವಯಸ್ಸು ಜಾಸ್ತಿ ಬಟ್ ಹೊಸಬಣ್ಣು ಫೀಲ್ಡ್ಗೆ. ಸೊ ಏನು ಈ ಥರ ಇರೋರ ಜೊತೆಲಿ ಮಾಡ್ತೀವಿ ಅಂದರೆ ವೆರಿ ಕಂಫರ್ಟ್ ಫೀಲ್ ಆಗುತ್ತೆ. ಆ ಕಂಫರ್ಟ್ಗೆ 2 ಇನ್ಸಿಡೆಂಟ್ ನಾನು ಹೇಳಬೇಕು. ಒಂದು ಫಸ್ಟ್ ಇವರು ಈ ಥರ ಹೇಳಿನೇ ನಾನು ಕೊಟ್ಟದು, ನನ್ನ ಸ್ಟೈಲಿಗೂ ಪ್ರಾಕ್ಟೀಸ್ ಮಾಡಿದೆ, ಇವ್ರ ಸ್ಟೈಲೆಲ್ಲ ತಗೊಂಡು ಬಂದೆ. ದಟ್ ಫಸ್ಟ್ ಶೂಟಿಂಗ್ ಡೇ ಸ್ಟಾರ್ಟ್ ಆಯಿತು. ಫಸ್ಟ್ ಶೂಟೇ ನಮ್ಮದು ನನ್ನ ಆಫೀಸ್ ಒಳಗಡೆ, ಕಮಿಷನರ್ ಆಫೀಸ್ ಒಳಗಡೆ. ಅವರು ಸಾಹೇಬರು ಬರ್ತಾರೆ ನೋಡಿ ಕಮಿಷನರ್ನ, ಆವಾಗ ಸೀನೆಲ್ಲ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಐ ವಾಸ್ ಜಸ್ಟ್ ಡೂಯಿಂಗ್ ಇಟ್. ಭಯ ಇಲ್ಲ ನನಗೆ, ಯಾವುದು ಬಗ್ಗೆನ ಭಯ ಇಲ್ಲ, ಎಲ್ಲಿ ಭಯನೇ ಇಲ್ಲ. ಐ ಡೋಂಟ್ ನೋ ವೈ. ಕ್ಯಾಮರಾ ಬರುತ್ತೆ, ಎಲ್ಲ ಬರುತ್ತೆ, ರವಿಶಂಕರ್ ಸರ್ ಬರ್ತಾರೆ, ಏನು ಟೆನ್ಷನ್ ಇಲ್ಲ. ನನ್ನ ಪಾಟಿಗೆ ನಾನಿದ್ದೀನಿ. ಓನ್ಲಿ ನಾನು ಕನ್ನಡ ಲ್ಯಾಂಗ್ವೇಜ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು. ಅದು ಆ ಸೀನ್ ಸೂಪ್ರ ಬಂತು. ಅದು ಆನದು ಕಟ್ಟನ್ನು ಎಲ್ಲಿದ್ದು ನಾ ಇವ್ರ ಮುಖನೇ ನೋಡಿದೆ. ಸಪೋಸ್ ನಂದು ಚೆನ್ನಾಗಿ ಬಂದಿಲ್ಲ ಅಂದರೆ ಮುಖದಲ್ಲಿ ಫೇಸ್ ಎಕ್ಸ್ಪ್ರೆಷನ್ ಗೊತ್ತಾಗುತ್ತದೆ. ಈ ವಾಸ್ ಹ್ಯಾಪಿ. ನಾನು ನೋಡಿಬಿಟ್ಟು ಚಿಕ್ಕ ಸ್ಮೈಲ್ ಕೊಟ್ಟರು. ಅದು ಒಂದು ಇನ್ಸಿಡೆಂಟ್ ಹೇಳಬೇಕು. ಆಮೇಲೆ ಒಂದು ಅನೌನ್ಸ್ಮೆಂಟು, ದಿ ಡ್ರಗ್ ಬಗ್ಗೆ ಕಮಿಷನ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಯ್ಯೋ ಬರ್ತಾ ಇಲ್ಲ, ಅದು ನಮ್ಮ ಜಾಗದಲ್ಲಿ ಮಾಡಿದ್ದು. ನನಗೆ ವೆರಿ ಸಿಂಪಲ್ ಲ್ಯಾಂಗ್ವೇಜ್, ಅದು ಏನೋ ಗೊತ್ತಿಲ್ಲ, ಬರ್ತಾ ಇಲ್ಲ. ಡೋ ಇಟ್ಸ್ ನೋ ಪ್ರಾಬ್ಲಮ್. ಪ್ರಣೀಶು ಈಗ ಪಿಕ್ಚರ್ ನೋಡ್ತೀನಿ, ಸೂಪರ್ ಇದೆ. ಸಿ ದಿಸ್ ಈಸ್ ವಾಟ್ ದಿ ಎಕ್ಸ್ಪೀರಿಯನ್ಸ್. ಇದು ಬಿಕಾಸ್ ಆಫ್ ಮೈ ಡೈರೆಕ್ಟರ್. ಫಸ್ಟ್ ಪಾಯಿಂಟ್, ಐ ಆಮ್ ವೆರಿ ಹ್ಯಾಪಿ. ಅವರು ಮುಂದೆ ಹೇಳ್ತೀನಿ, ಅಲ್ಲದು ಕ್ಯಾಮ್ರಾ ಮುಂದೆ ಹೇಳ್ತೀನಿ ಇಲ್ಲ. ಐ ನೆವರ್ ಸ್ಪೀಕ್ ಲೈ. ಏನಿದೆ ಅದು ಹೇಳ್ತೀನಿ, ನಿಮಗೆ ಗೊತ್ತು. ಲಾಸ್ಟ್ ಇಂಟರ್ವ್ಯೂ ನೀವೇ ನಮಗೆ ಅಡ್ವೈಸ್ ಮಾಡಿದ್ರ. ಓಕೆ. ದೆನ್ ರಾಜೀವ್ ರೆಡ್ಡಿದು ಅವ್ರ ಪರ್ಸ್ನಲ್ ಲೈಫಲ್ಲಿನೂ ಒಂಥರ ಸ್ಟೈಲಿಶ್, ಒಂಥರ ಈ ಮ್ಯಾನೇಜಸ್ ಥಿಂಗ್ಸ್. ನಾವಿಬ್ಬರು ಸೇರಿನೇ ಕಂಪನಿನ ಫಾರ್ಮ್ ಮಾಡಿದ್ದು. ಸೊ ನಾನು ರಾಜೇಂದ್ರನ್, ಅವರು ರಾಜೀವ್, 2 RR.